ನವರಾತ್ರಿ 8ನೇ ದಿನ ಆರಾಧಿಸಲ್ಪಡುವ ಮಹಾಗೌರಿ ದೇವಿಯ ಕಥೆಯನ್ನು ಕೇಳೋಣ. ನವರಾತ್ರಿಯ 8ನೇ ದಿನ ಮಹಾಗೌರಿ ದೇವಿಯನ್ನು ಪೂಜಿಸುತ್ತಾರೆ. ಇವರು ನವದುರ್ಗೆಯ 8ನೇ ರೂಪವಾಗಿದ್ದಾರೆ. ಕಥೆ. ಒಂದಾನೊಂದು ಕಾಲದಲ್ಲಿ ಪಾರ್ವತಿ ದೇವಿ ಭಗವಾನ್ ಶಿವನನ್ನು ಪತಿರೂಪದಲ್ಲಿ ಪಡೆಯಲು ಗಾಢ ತಪಸ್ಸು ಮಾಡಿದರು. ಅವರು ಕಾಡಿನಲ್ಲಿ ಕುಳಿತುಕೊಂಡು ಮಣ್ಣು, ಎಲೆ, ಹಣ್ಣುಗಳನ್ನಷ್ಟೇ ತಿಂದು ಕೆಲವೊಮ್ಮೆ ಉಪವಾಸದಿಂದಲೇ ತಪಸ್ಸು ಮುಂದುವರಿಸಿದರು. ಬಹುವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿರುವುದರಿಂದ ಅವರ ದೇಹವು ಸಂಪೂರ್ಣವಾಗಿ ಕಪ್ಪು ಬಣ್ಣದಿಂದ ಬದಲಾಯಿತು. ಆಕೆಯ ದೇಹದ ಕಾಂತಿ ಸಂಪೂರ್ಣವಾಗಿ ಮಾಯವಾಯಿತು. ಆ ಸಮಯದಲ್ಲಿ ಭಗವಾನ್ ಶಿವನು ಅವರ ಭಕ್ತಿ ಹಾಗೂ ತಪಸ್ಸಿಗೆ ತೃಪ್ತನಾಗಿ ಅವರ ಮೇಲೆ ಗಂಗಾಜಲವನ್ನು ಎರಚಿದನು. ಗಂಗಾಜಲದ ಸ್ಪರ್ಶದಿಂದ ಪಾರ್ವತಿ ದೇವಿ ಹೊಳೆಯುವ ಶ್ವೇತವರ್ಣದ, ಅಂದರೆ ಚಂದ್ರನಂತೆ ಸುಂದರವಾದ ರೂಪವನ್ನು ಪಡೆದರು. ಈ ಶ್ವೇತಕಾಂತಿಯುತ ರೂಪವನ್ನೇ ಮಹಾಗೌರಿ ಎಂದು ಕರೆಯುತ್ತಾರೆ. ಮಹಾಗೌರಿ ದೇವಿಯು ಶಾಂತ, ಸೌಮ್ಯ, ಕರುಣೆಯ ರೂಪದಲ್ಲಿ ಭಕ್ತರ ಪಾಪಗಳನ್ನು ನಿವಾರಿಸಿ ಅವರಿಗೆ ಶುಭ, ಐಶ್ವರ್ಯ ಮತ್ತು ಸುಖವನ್ನು ನೀಡುತ್ತಾರೆ. ಹಬಿಲಿ ಮಹಾಗೌರಿ ದೇವಿಯ ವೈಶಿಷ್ಟ್ಯ. ಅವರ ದೇಹ ಹಿಮದಂತೆ ಹೊಳೆಯುತ್ತದೆ. ಅವರು ಬಿಳಿ ವಸ್ತ್ರವನ್ನು ಧರಿಸಿದ್ದಾರೆ. ಅವರು ಶ್ವೇತ ಎಮ್ಮೆ, ಅಂದರೆ ವೃಷಭ ಮೇಲೆ ಕುಳಿತಿದ್ದಾರೆ. ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಡಮರು ಹಿಡಿದಿರುವರು. ಅವರು ಅಭಯ ಮತ್ತು ವರಮುದ್ರೆಯನ್ನು ಧರಿಸಿದ್ದಾರೆ. ಈ ದಿನ ಮಹಾಗೌರಿ ದೇವಿಯನ್ನು ಆರಾಧಿಸಿದರೆ ಭಕ್ತರಿಗೆ ಶುದ್ಧ ಮನಸ್ಸು, ಐಶ್ವರ್ಯ ಮತ್ತು ಸುಖ ಶಾಂತಿ ದೊರಕುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇಂತಹ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ. ಹಾಗೆಯೇ ಈ ಕಥೆ ನಿಮಗೆ ಇಷ್ಟ ಆಯ್ತಾ? ಹಾಗಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.